ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್. ನಾವು ಬೆಳಕು ಪಾಠದ ಮುಂದಿನ ಅಧ್ಯಾಯವನ್ನು ನೋಡೋಣ. ಹಾಗಾದರೆ ಬೆಳಕಿನಲ್ಲಿ ನಾವು ಏನು ಕಲ್ತಿದ್ವಿ? ಕಣ್ಣಿನ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಈಗ ಕಣ್ಣಿನಲ್ಲಿ ಚಿತ್ರ ಯಾವ ರೀತಿಯಾಗಿ ಮೂಡುತ್ತದೆ, ಕಣ್ಣಿನಲ್ಲಿ ಸಮೀಪ ದೃಷ್ಟಿ ಯಾವುದು, ದೂರದೃಷ್ಟಿ ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬರೋದು ಯಾವುದಪ್ಪ ಅಂದರೆ ದೃಷ್ಟಿಯ ನಿರಂತರತೆ. ಹಾಗಾದರೆ ದೃಷ್ಟಿಯ ನಿರಂತರತೆ ಅಂದರೆ ಚಿತ್ರದ ಅನಿಸಿಕೆ ರೆಟಿನಾದಿಂದ ತಕ್ಷಣ ಮಾಯವಾಗುವುದಿಲ್ಲ. ಅಂದರೆ ಯಾವುದೇ ಒಂದು ಚಿತ್ರ ನಮ್ಮ ಕಣ್ಣಿನ ಮುಂದೆ ಬಂದರೆ ಅದು ನಾವು ಕಣ್ಣು ಬೆಡವಟಿಗೆ ಮಾಯವಾಗುವುದಿಲ್ಲ. ಯಾಕಪ್ಪ ಅಂದರೆ ಯಾವುದೇ ಒಂದು ಚಿತ್ರ ಕಣ್ಣಿನ ರೆಟಿನಾಕ್ಕೆ ಬಂದು ಮೂಡಿದ ಮೇಲೆ ಅದು 1/16 ಸೆಕೆಂಡಿನ ತನಕ ಇರ್ತದೆ ನಮ್ಮ ರೆಟಿನಾ ಕಣ್ಣಿನಲ್ಲಿ. 1/16 ಸೆಕೆಂಡ್ ತನಕ ಇತ್ತಪ್ಪ ಅಂದರೆ ಅಲ್ಲಿ ಚಿತ್ರ ಮೆದುಳಿಗೆ ಸಂದೇಶವನ್ನು ಕಳಿಸ್ತದೆ. ರೆಟಿನಾ ಮೆದುಳಿಗೆ ಸಂದೇಶವನ್ನು ಕಳಿಸಿ ನಿಮಗೆ ಅಲ್ಲಿ ಯಾವ ಚಿತ್ರ ಇದೆ ಅನ್ನೋದು ಐಡೆಂಟಿಫೈ ಆಗ್ತದೆ. ಈ ವೈಶಿಷ್ಟ್ಯವನ್ನು ದೃಷ್ಟಿಯ ನಿರಂತರತೆ ಎಂದು ಕರೆಯುತ್ತೇವೆ. ಹಾಗಾದರೆ ದೃಷ್ಟಿಯ ನಿರಂತರತೆ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಚಿತ್ರ 1/16 ಸೆಕೆಂಡಿನ ತನಕ ನಮ್ಮ ರೆಟಿನಾದಲ್ಲಿ ಇರುವುದನ್ನು ನಾವು ದೃಷ್ಟಿಯ ನಿರಂತರತೆ ಅಂಥೇಳಿ ಕರಿತೀವಿ. ಚಲಿಸುವ ವಸ್ತುವಿನ ಚಿತ್ರಗಳನ್ನು ಇನ್ನೂ ಸೆಕೆಂಡಿಗೆ 16ಕ್ಕಿಂತ ವೇಗವಾಗಿ ಕಣ್ಣಿನ ಮೇಲೆ ಹಾಯಿಸಿದರೆ ಕಣ್ಣು ಈ ವಸ್ತುವನ್ನು ಚಲಿಸುವಂತೆ ಗ್ರಹಿಸುತ್ತದೆ. ನೀವು ಅಕಸ್ಮಾತ್ ಒಂದು ಬಸ್ ಒಳಗೆ ಹೊಂಟಿದ್ರೆ ಅಂತ ತಿಳ್ಕೊರಿ. ಬಸ್ ಒಳಗೆ ಹೋಗೋ ಮುಂದಾಗ ಇಲ್ಲಿ ಒಂದು ಗಿಡ ಇತ್ತಪ್ಪ. ಗಿಡ ಇತ್ತ, ಈ ಗಿಡವನ್ನು ನೀವು ಬಸ್ ಒಳಗೆ ಹೋಗೋ ಮುಂದಾಗ ಈ ಗಿಡವನ್ನು ನೀವು ನೋಡಿದ್ರೆ ಅಂದರೆ 16 ಸೆಕೆಂಡ್ ಒಳಗೆ ಈ ಗಿಡವನ್ನು ನಿಮ್ಮ ಕಣ್ಣು ಕ್ಯಾಪ್ಚರ್ ಮಾಡಿಕೊಂಡು ಈ ಗಿಡವ ಚಿತ್ರ ಎಲ್ಲಿ ಮೂಡ್ತದೆ, ನಿಮ್ಮ ರೆಟಿನಾದಲ್ಲಿ ಮೂಡ್ತದೆ. ಅಂದರೆ ಚಲಿಸುವ ವಸ್ತುಗಳನ್ನೂ ಸಹ ನಮ್ಮ ಕಣ್ಣು ಏನಾಗ್ತದೆ, ಗ್ರಹಿಸುತ್ತದೆ ಅನ್ನೋದು ತಿಳಿತೀವಿ. ಉದಾಹರಣೆ ನೋಡಬೇಕಾದ್ರೆ ದೃಷ್ಟಿಯ ಈ ನಿರಂತರತೆಯಿಂದಾಗಿ ನಾವು ಅನೇಕ ಸ್ಟೀಲ್ ಚಿತ್ರಗಳನ್ನು ಅನುಕ್ರಮದಲ್ಲಿ ನೋಡಿದಾಗ ಅವು ಚಲಿಸುವ ಚಿತ್ರಗಳ ಭ್ರಮೆಯನ್ನು ನೀಡುತ್ತವೆ. ಮಾನವನ ಕಣ್ಣಿನ ಈ ಅಸ್ಥಿಯನ್ನು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ಚಲನಚಿತ್ರಗಳು ಮತ್ತು ಆ್ಯನಿಮೇಷನ್ ತಯಾರಿಸಲಾಗುತ್ತದೆ. ಅಂದರೆ ಈಗ 3D ಪಿಕ್ಚರ್ ನೋಡಿರ್ಬೋದು. ನೀವು 3D ಪಿಕ್ಚರ್ ನೋಡಿದರೆ ಒಂದು ಗಾಗಲ್ ಕೊಟ್ಟಿರ್ತಾರೆ. ಗಾಗಲ್ ಹಾಕ್ಕೊಂಡ್ರೆ ಅಂದ್ರೆ ಕಣ್ಣಿನ ಮೇಲೆ ಅದೇನಾಗ್ತದೆ, ನಿಮಗೆ ಬಂದೇನೋ ನಿಮ್ಮ ಮುಂದೆನೇ ನಡೆಯಾಗ್ತದೇನೋ ಆ್ಯಕ್ಷನ್ ಅನ್ನಂಗೆ ಗೊತ್ತಾಗ್ತದೆ. ಹೆಂಗಪ್ಪ ಅಂದರೆ ಇಲ್ಲಿ ಚಲಿಸುವ ಚಿತ್ರಗಳು ಏನಾಗ್ತಿರ್ತಾವೆ, ಆ್ಯನಿಮೇಷನ್ ಮೂಲಕ ಚಲಿಸ್ತಾ ಇರ್ತಾವೆ. ಚಲಿಸುವ ಚಿತ್ರಗಳನ್ನು ನಿಮ್ಮ ಕಣ್ಣಿನ ಮೇಲೆ ಗ್ರಹಿಸುವಂತೆ ಯಾವ್ದು ಮಾಡ್ತದೆ, ದೃಷ್ಟಿಯ ನಿರಂತರತೆ ಮಾಡ್ತದೆ ಅಂಥೇಳಿ ಗೊತ್ತಾಗ್ತದೆ. ಇನ್ನು ಕಣ್ಣುಗಳ ಆರೈಕೆಯನ್ನು ಮಾಡಬೇಕು. ಕಣ್ಣುಗಳ ಆರೈಕೆಯನ್ನು ಯಾವ ರೀತಿಯಾಗಿ ಮಾಡಬೇಕು? ಕಣ್ಣುಗಳು ಬಹಳ ಮುಖ್ಯವಾದ ಪ್ರಜ್ಞೆಯ ಅಂಗವಾಗಿರುವ ಕಾರಣಕ್ಕಾಗಿ ಅವು ಸೂಕ್ಷ್ಮನೂ ಆಗ್ಯಾವ. ಆದ್ದರಿಂದ ಇವುಗಳ ಆರೈಕೆಯನ್ನು ಭಾಳ ನೀಟಾಗಿ ನೋಡ್ಕೋಬೇಕು. ಹೇಗೆ ಆರೈಕೆಗಳನ್ನು ಮಾಡ್ತಾ ಹೋಗಬೇಕು? ಯಾವುದೇ ಸಮಸ್ಯೆ ಇದ್ದರೆ ನೀವು ಕಣ್ಣಿನ ತಜ್ಞರ ಬಳಿ ಹೋಗಬೇಕು. ಕಣ್ಣಿನ ಆರೈಕೆಯಲ್ಲಿ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದರೆ ನೀವು ತಜ್ಞರ ಬಳಿ ಹೋಗಬೇಕು. ಆಮೇಲೆ ತುಂಬ ಪ್ರಕಾಶಮಾನವಾದ ಅಥವಾ ತುಂಬ ಬೆಳಕು ಮಂದ ಕಣ್ಣುಗಳಿಗೆ ಕೆಟ್ಟದ್ದು. ಸಾಕಷ್ಟು ಬೆಳಕು ಕಣ್ಣುಗುಡ್ಡೆ ಮತ್ತು ತಲೆನೋವು ಉಂಟು ಮಾಡುತ್ತದೆ. ಸೂರ್ಯನನ್ನು ಅಥವಾ ಶಕ್ತಿಯುತ ಬೆಳಕನ್ನು ನೇರವಾಗಿ ನೋಡಬೇಡಿ. ಅಂದರೆ ತುಂಬ ಪ್ರಕಾಶವಾದ ಬೆಳಕಿನಲ್ಲಿಯೂ ಸಹ ನೀವು ನಿಲ್ಲಬೇಡಿ, ಅಥವಾ ಅತಿ ಮಂದವಾಗಿರುವಂಥ ಬೆಳಕಿನಲ್ಲಿಯೂ ಸಹ ನೀವು ನಿಲ್ಲಬೇಡಿ. ನಿಲ್ಲಬೇಡ ಅಂದ್ರೇನು, ಕಣ್ಣು ಓಪನ್ ಮಾಡಬೇಡ್ರಿ. ಯಾಕಪ್ಪ ಅಂದರೆ ಅದು ನಿಮ್ಮ ಕಣ್ಣಿಗೆ ಎಫೆಕ್ಟ್ ಕೊಡ್ತದೆ. ಆಮೇಲೆ ಸೂರ್ಯನನ್ನು ಅಥವಾ ಶಕ್ತಿಯುತ ಬೆಳಕನ್ನು ನೀವು ನೇರವಾಗಿ ನೋಡೋಕ್ಕೆ ಹೋಗಬಾರ್ದು. ನೇರವಾಗಿ ನೋಡೋಕ್ಕೆ ಹೋಗಬಾರ್ದು. ಅವಾಗ ಏನು ಮಾಡಬೇಕು, ನೀವು ಯಾವುದೇ ಮುಂದೊಂದು ಏನಾದರೂ ಇನ್ಸ್ಟ್ರೂಮೆಂಟ್ ಇಟ್ಟುಕೊಂಡು ಸೂರ್ಯನ ಬೆಳಕು ಕಣ್ಣಿಗೆ ನೇರವಾಗಿ ತಾಕ್ತಪ್ಪ ಅಂದರೆ ನಮ್ಮ ಕಣ್ಣು ಕಳೆದುಕೊಳ್ಳುವ ಚಾನ್ಸಸ್ ಜಾಸ್ತಿ ಇರ್ತವೆ. ನಿಮ್ಮ ಕಣ್ಣುಗಳನ್ನು ಎಂದಿಗೂ ಉಜ್ಜಿಕೊಳ್ಳಬೇಡಿ. ಅಂದರೆ ನಿಮ್ಮ ಕಣ್ಣುಗಳನ್ನು ನೀವು ತಿಕ್ಕೋತಿರಲ್ಲ, ಹಾಗೆ ಉಜ್ಜಿಕೊಳ್ಬಾರ್ದು. ಯಾಕಪ್ಪ ಅಂದರೆ ಧೂಳಿನ ಕಣಗಳು ನಿಮ್ಮ ಕಣ್ಣಿನೊಳಗೆ ಹೋದರೆ ನಿಮ್ಮ ಕಣ್ಣುಗಳನ್ನು ಶುದ್ಧ ನೀರಿನಿಂದ ತೊಳಿಬೇಕು. ಉಜ್ಜಬಾರ್ದು. ಉಜ್ಜಿದೀವಿ ಅಂದರೆ ನಮ್ಮ ಕಣ್ಣು ಹಾಳಾಗ್ತದೆ. ಆಮೇಲೆ ಧೂಳಿನ ಕಣಗಳು ನಮ್ಮ ಕಣ್ಣಿನೊಳಗೆ ಹೋಯ್ತಪ್ಪ ಅಂದರೆ ಅದಕ್ಕೆ ನಮ್ಮನ್ನು ಶುದ್ಧ ನೀರಿನಿಂದ ಕಣ್ಣನ್ನು ತೊಳಿಬೇಕು. ಯಾವುದೇ ಸುಧಾರಣೆ ಇಲ್ಲದಿದ್ದರೆ ವೈದ್ಯರ ಬಳಿ ಹೋಗಿ. ದೃಷ್ಟಿ ಯಾವಾಗಲೂ ಪುಸ್ತಕ ಮತ್ತು ಸುದ್ದಿ ಕಾಗದವನ್ನು ಸಾಮಾನ್ಯ ದೂರದಲ್ಲಿ ಓದಿ. ನಾವು ಯಾವುದಾದ್ರೂ ಬುಕ್ಕನ್ನು ಓದೋ ಮುಂದಾಗ ಅಥವಾ ನಮ್ಮ ಮುಂದೆ ಮೊಬೈಲನ್ನು ಹಿಡಿದಾಗ ಅಥವಾ ಟಿ ವಿ ಮುಂದೆ ಕುಂತಾಗ ನಾವು ಯಾವಾಗಲೂ 1 ಫೀಟ್ ಅಥವಾ 6 ಫೀಟ್ ಡಿಸ್ಟೆನ್ಸಲ್ಲಿಂದಲೇ ಕೂಡಬೇಕು. ಬುಕ್ಕನ್ನು ಓದೋ ಮುಂದಾಗ ಯಾವಾಗಲೂ 1 ಫೀಟ್ ಡಿಸ್ಟೆನ್ಸ್ ಇರಬೇಕು. ಆದರೆ ಟಿ ವಿ ಮೊಬೈಲ ನೋಡೋ ಮುಂದಾಗ ಯಾವಾಗಲೂ 6 ಫೀಟ್ ಡಿಸ್ಟೆನ್ಸ್ ಇರಬೇಕು. ಇಷ್ಟು ಡಿಸ್ಟೆನ್ಸಿಂದ ನೀವು ಓದ್ತಾ ಇದ್ರಿ, ನೋಡ್ತಾ ಇದ್ರಿ ಅಂದರೆ ನಿಮ್ಮ ಕಣ್ಣುಗಳಿಗೆ ಹಾನಿ ಉಂಟಾಗುವುದಿಲ್ಲ. ಈ ಕಣ್ಣುಗಳಲ್ಲಿ ದೃಷ್ಟಿದೋಷಗಳು ಬರ್ತಾವೆ. ಯಾವ ದೃಷ್ಟಿದೋಷಗಳು? ಸಮೀಪ ದೃಷ್ಟಿದೋಷ ಮತ್ತು ದೂರ ದೃಷ್ಟಿದೋಷ. ಮೊದಲನೇದಾಗಿ ಬರೋದು ಯಾವುದಪ್ಪ ಅಂದರೆ ಸಮೀಪ ದೃಷ್ಟಿದೋಷ. ಸಮೀಪವಾಗಿ ದೃಷ್ಟಿ ಇರುವಂತಹ, ಸಮೀಪವಾಗಿ ಅಂದರೆ
ವ್ಯಕ್ತಿಯ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು. ನೋಡ್ರಿ, ಸಮೀಪ ದೃಷ್ಟಿ ದೋಷ ಅಂದರೆ ವ್ಯಕ್ತಿಯ ಹತ್ತಿರವಿರುವಂಥ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡ್ಬೋದು, ಆದರೆ ದೂರದಲ್ಲೇ ಇರುವಂಥ ವಸ್ತುಗಳನ್ನ ನೋಡೋಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ನಾವು ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಸಮೀಪ ದೃಷ್ಟಿ ಅಂದರೆ ಸಮೀಪವಾಗಿರುವಂಥ ವಸ್ತುಗಳೇ ಕಾಣ್ತಾವು, ಸೊ ದೂರದ ವಸ್ತುಗಳು ಕಾಣುವುದಿಲ್ಲ. ಇದಕ್ಕೆ ನಾವು ಸಮೀಪ ದೃಷ್ಟಿ ದೋಷ ಅಂಥೇಳಿ ಕರಿತೀವಿ. ಕಾನ್ಕೇವ್ ಮಸೂರ ಅಂದರೆ ಯಾವುದಪ್ಪ ಅಂದರೆ ನಿಮ್ನ ಮಸೂರಗಳು, ಈ ಸ್ಪೆಕ್ಟಾಕಲ್ಗಳು ಮಯೋಫಿಕ್ ವ್ಯಕ್ತಿಗಳಲ್ಲಿ ದೃಷ್ಟಿಯನ್ನು ಸುಧಾರಿಸುತ್ತವೆ. ಈ ಸಮೀಪ ದೃಷ್ಟಿ ದೋಷದಲ್ಲಿರುವಂತಹ ವ್ಯಕ್ತಿಗಳು ಎಂತಹ ಲೆನ್ಸನ್ನು ಅಥವಾ ಎಂತಹ ಮಸೂರವನ್ನು ಬಳಸ್ತಾರಂದರೆ ಕಾನ್ಕೇವ್ ಅಥವಾ ನಿಮ್ನ ಮಸೂರಗಳನ್ನು ಬಳಸ್ತಾರೆ ಸಮೀಪ ದೃಷ್ಟಿ ದೋಷವಿರುವಂಥವರು. ಹಾಗಾದರೆ ದೂರದೃಷ್ಟಿ ದೋಷ ಅಂದರೆ ಏನ್ರಿ? ದೂರದೃಷ್ಟಿ ಅಂದರೆ ದೂರದಿಂದ ಕ್ಲಿಯರ್ ಕಾಣ್ತದ, ಅದರ ಸಮೀಪದ ವಸ್ತುಗಳು ಕಾಣೋದೇ ಇಲ್ಲ. ಸೊ ಅಲ್ಲಿ ಯಾವ ಮಸೂರವನ್ನು ಉಪಯೋಗಿಸ್ತಾರ? ಅಲ್ಲಿ ಪೀನ ಮಸೂರವನ್ನು ಉಪಯೋಗಿಸ್ತಾರ, ಅಂದರೆ ಕಾನ್ವೆಕ್ಸ್ ಮಸೂರವನ್ನು ಉಪಯೋಗಿಸ್ತಾರ. ಈಗ ಹೈಪರ್ಮೆಟ್ರೋಫಿಯಾ, ಎರಡನೇದು ಯಾವುದು? ಹೈಪರ್ಮೆಟ್ರೋಫಿಯಾ ಇರುವ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಹೈಪರ್ಮೆಟ್ರೋಫಿಯಾದ ಇನ್ನೊಂದು ಹೆಸರಂದರೆ ದೂರದೃಷ್ಟಿ ದೋಷ. ಈ ಸಮೀಪ ದೃಷ್ಟಿ ದೋಷ ಅಂದರೆ ಸಮೀಪವಾಗಿರುವಂಥ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾವ, ದೂರವಾಗಿರುವ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಇಲ್ಲಿ ಉಪಯೋಗಿಸುವಂತಹ ಮಸೂರಗಳು ಯಾವುದು? ಕಾನ್ಕೇವ್ ಅಂದರೆ ನಿಮ್ನ ಮಸೂರಗಳು. ಇನ್ನು ಹೈಪರ್ಮೆಟ್ರೋಫಿಯಾ ಅಂದರೆ ದೂರದೃಷ್ಟಿ ದೋಷ. ಈ ದೂರದೃಷ್ಟಿ ದೋಷದಲ್ಲಿ ದೂರದ ವಸ್ತುಗಳು ಏನಾಗ್ತಾವು? ಸ್ಪಷ್ಟವಾಗಿ ಕಾಣ್ತಾವೆ, ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ನಾವು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಈ ರೋಗವನ್ನು ದೀರ್ಘದೃಷ್ಟಿ ಎಂದು ಕರೆಯುತ್ತಾರೆ. ಅಂದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಂದ್ರೆ, ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಲಿಲ್ಲಪ್ಪ ಅಂದರೆ ಆವಾಗ ನಮಗೆ ಇದು ದೀರ್ಘಕಾಲ ದೃಷ್ಟಿ ದೋಷ. ಸೋಡಾ ಗ್ಲಾಸ್ ಬಂದದ ಅಂತ ಹೇಳ್ತಾರೆ ನೋಡ್ರಿ. ಸೊ ಸೋಡಾ ಗ್ಲಾಸ್ ಬಂದದ ಅನ್ನೋ ಕಾರಣ ಏನ್ರಿ? ಅವರಿಗೆ ಹೈಪರ್ಮೆಟ್ರೋಫಿಯಾ ಅಥವಾ ದೂರದೃಷ್ಟಿ ದೋಷ ಇರ್ತದೆ. ಸೊ ದೂರದೃಷ್ಟಿ ದೋಷ ಒಮ್ಮೆ ಬಂದಪ್ಪ ಅಂದರೆ ಇದು ಹೋಗೋಕ್ಕೆ ಸಾಧ್ಯವಿಲ್ಲ, ಲೈಫ್ ಟೈಮ್ ಇರ್ತದೆ. ಇಲ್ಲಿ ಬಳಸುವಂತಹ ಮಸೂರಗಳು ಯಾವುದಂದ್ರೆ ಪೀನ ಮಸೂರಗಳು. ಸೊ ನಿಮ್ನ ಮಸೂರ ಅಂದರೆ ಯಾವ ರೀತಿಯಾಗಿರ್ತದೆ? ಈ ರೀತಿಯಾಗಿರ್ತದೆ. ಇಲ್ಲಿ ನಿಮ್ನ ಮಸೂರ ಇದನ್ನ ಎದಕ್ಕೆ ಬಳಸ್ತೀವಿ? ಸಮೀಪ ದೃಷ್ಟಿ ದೋಷಕ್ಕೆ ಬಳಸ್ತೀವಿ. ದೂರದೃಷ್ಟಿ ದೋಷಕ್ಕೆ ಪೀನ ಮಸೂರ, ಇದು ಪೀನ ಮಸೂರ ಈ ರೀತಿಯಾಗಿರ್ತದೆ. ಇಲ್ಲಿ ನಾವು ಇದನ್ನು ಹೈಪರ್ಮೆಟ್ರೋಫಿಯಾ ಅಥವಾ ದೂರದೃಷ್ಟಿ ದೋಷಕ್ಕೆ ಇಂತಹ ಮಸೂರಗಳನ್ನು ಬಳಸ್ತಾ ಹೋಗ್ತೀವಿ. ನಂತರ ಈಗ ಅಜ್ಜಿಗಳು ಇರ್ತಾರೆ ನೋಡ್ರಿ, ಅಜ್ಜಗಳು. ಸೊ ವಯಸ್ಸಾದವರಿಗೆ ಕಣ್ಣಿಗೆ ಪೊರೆ ಬಂದದ, ಆಪರೇಷನ್ ಮಾಡಿಸ್ಬೇಕಾಗ್ಯದ ಅಂತ ಹೇಳ್ತಾರೆ. ಸೊ ಕಣ್ಣಿಗೆ ಪೊರೆ ಬಂದದಂದ್ರೆ ಕಣ್ಣ ದೂರ ಇದ್ದಿದ್ದು ಕಾಣಿಸಂಗಿಲ್ಲ, ಸಮೀಪ ಇದ್ದಿದ್ದು ಕಾಣಿಸಂಗಿಲ್ಲ, ಕಣ್ಣು ಪೂರ್ತಿಯಾಗಿ ಮಂಜು ಕಾಣ್ತಿರ್ತದೆ. ಸೊ ಯಾವುದೇ ಒಂದು ವಸ್ತುವನ್ನು ಮುಂದೆ ಹೇಳಿದ್ರೆ ಅವ್ರಿಗೆ ಮಂಜು ಕಾಣ್ತಾ ಇರ್ತದೆ. ಸೊ ಕಣ್ಣಿಗೆ ಪೊರೆ ಬಂದದ ಅಂತ ಹೇಳಿದಾಗ ಹೋಗಿ ಆಪರೇಷನ್ ಮಾಡಿಸ್ಕೊಂಬರ್ರಿ ಅಂತ ಹೇಳ್ತಾರೆ. ಸೊ ಯಾಕಪ್ಪ ಅಂದರೆ ಆ ಪೊರೆಯನ್ನು ಕಳಿಸ್ಬೇಕಾಗಿದೆ. ಆ ಪೊರೆಯನ್ನು ಕಳಚಿ ಅದಕ್ಕೆ ಕಣ್ಣಿನ ಪೊರೆ ಅಂತ ಕರೀತಾರೆ. ವೃದ್ಧಾಪ್ಯದಲ್ಲಿ ಕಣ್ಣಿನ ಪೊರೆ ರೋಗಿಯ ಸ್ಫಟಿಕದ ಮಸೂರ ಕ್ಷೀರ ಮತ್ತು ಮೊಡವಾಗಿರುತ್ತದೆ ಮತ್ತು ಅದರಿಂದ ವ್ಯಕ್ತಿಯು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯಿಂದ ಶಸ್ತ್ರಚಿಕಿತ್ಸೆ ಪಡೆಯುತ್ತದೆ. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯಲ್ಲಿ ಮೋಡದ ಮಸೂರವನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಕೃತಕ ಮಸೂರವನ್ನು ಕಣ್ಣಿನಲ್ಲಿ ಕಸಿ ಮಾಡಲಾಗುತ್ತದೆ. ಅಂದರೆ ಕಣ್ಣಿನ ಪೊರೆ ಅಂದರೆ ಕಣ್ಣಿನ ಪೊರೆಯಲ್ಲಿ ಶಸ್ತ್ರಚಿಕಿತ್ಸೆಯಿಂದ ಅಂದರೆ ಆಪರೇಷನ್ ಮಾಡಿ ಅದನ್ನು ಕಣ್ಣಿನ ಪೊರೆಯನ್ನು ಕಳಚಿ ಅಲ್ಲಿ ಕೃತಕ ಮಸೂರವನ್ನು ಕಣ್ಣಿನಲ್ಲಿ ಹಾಕಲಾಗುತ್ತದೆ. ಇದರಿಂದ ಅವರಿಗೆ ವೃದ್ಧಾಪ್ಯದಲ್ಲಿ ಅವ್ರ ಕಣ್ಣು ಕ್ಲಿಯರಾಗಿ ಕಾಣ್ತದ. ಇನ್ನು ದೃಷ್ಟಿ ಸವಾಲಿನ ವ್ಯಕ್ತಿಗಳು. ಸೊ ದೃಷ್ಟಿ ಸವಾಲಿನ ವ್ಯಕ್ತಿಗಳು ಎಂತಹ ದೃಷ್ಟಿ ಸವಾಲಿನ ವ್ಯಕ್ತಿಗಳು ಇರ್ತಾವೆ ಅಂದರೆ ಕೆಲವೊಬ್ಬರಿಗೆ ದೂರದೃಷ್ಟಿ ದೋಷ ಇರ್ತದೆ, ಕೆಲವರಿಗೆ ಸಮೀಪ ದೃಷ್ಟಿ ದೋಷ ಇರ್ತದೆ, ಕೆಲವರಿಗೆ ಏನಿರ್ತದೆ ಕಣ್ಣಿನ ಪೊರೆ ಇರ್ತದೆ. ಸೊ ಅಂತಹ ಸವಾಲಿನಂತಹ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಾರೋ ಅಂದರೆ ಮಕ್ಕಳು ಸೇರಿದಂತೆ ಕೆಲವರು ದೃಷ್ಟಿ ವಿಕಲಾಂಗತೆಯನ್ನು ಎದುರಿಸುತ್ತಾರೆ. ದೃಷ್ಟಿಯು ಈ ಅಂಗವೈಕಲ್ಯ ಭಾಗಶಃ ಅಥವಾ ಸಂಪೂರ್ಣವಾಗಿರಬಹುದು. ಅಂತಹ ವ್ಯಕ್ತಿಗಳನ್ನು ದೃಷ್ಟಿ ವಿಕಲಚೇತನರು ಎಂದು ಕರೆಯಲಾಗುತ್ತದೆ. ಅಂದರೆ ಬಾಲ್ಯರು ಹಿಡ್ಕೊಂಡು ವೃದ್ಧಾಪ್ಯತನ ದೃಷ್ಟಿ ಇರದೇ ಇರುವಂತಹ ಮಕ್ಕಳಿಗೆ ನಾವು ದೃಷ್ಟಿ ದೋಷ ಅಂಥೇಳಿ ಕರಿತೀವಿ. ಸೊ ದೃಷ್ಟಿ ವಿಕಲಚೇತನ ವ್ಯಕ್ತಿಯು ಸಾಮಾನ್ಯವಾಗಿ ಇದರ ಇಂದ್ರಿಯಗಳ ಬೆಳವಣಿಗೆಯನ್ನು ತೋರಿಸುತ್ತದೆ. ಶ್ರವಣ ಪ್ರಜ್ಞೆ ಮತ್ತು ಸ್ಪರ್ಶದ ಅರ್ಥದಂತೆ ಆದಾಗ್ಯೂ ಹೆಚ್ಚುವರಿ ಸಂಪನ್ಮೂಲಗಳು ತಮ್ಮ ಸಾಮರ್ಥ್ಯಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡುತ್ತದೆ. ಸಂಪನ್ಮೂಲಗಳು ಎರಡು ವಿಧಗಳಾಗಿರ್ಬೋದು. ಆಪ್ಟಿಕಲ್ ಅಲ್ಲದ ಸಾಧನಗಳು, ಒಂದು ಆಪ್ಟಿಕಲ್ ಇರುವಂತಹ ಸಾಧನಗಳು. ಅಂದರೆ ದೃಷ್ಟಿ ಸವಾಲಿನ ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ ವೃದ್ಧಾಪ್ಯ ಹಿಡ್ಕೊಂಡು ಬಾಲ್ಯ ಹಿಡ್ಕೊಂಡು ವೃದ್ಧಾಪ್ಯತನ ಸೊ ಕೆಲವೊಂದು ದೃಷ್ಟಿ ದೋಷಗಳನ್ನು ಅನುಭವಿಸ್ತಿರ್ತಾರೆ. ಸೊ ಅಂಗವೈಕಲ್ಯವೂ ಇರ್ತದೆ. ಸೊ ಈ ಅಂಗವೈಕಲ್ಯದಲ್ಲಿ ನಾವು ಭಾಗಶಃ ಸಂಪೂರ್ಣವಾಗಿರಬಹುದು ಅಂದರೆ ಈ ಪ್ರತಿಯೊಂದು ವ್ಯಕ್ತಿಗಳು ಏನಾಗಿರ್ತಾವೆ ದೃಷ್ಟಿ ವಿಕಲಚೇತನರಾಗಿರುತ್ತಾರೆ. ಇಂತಹ ಮಕ್ಕಳಿಗೆ ನಾವು ದೃಷ್ಟಿ ಸವಾಲಿನ ವ್ಯಕ್ತಿಗಳು ಅಂಥೇಳಿ ಕರಿತೀವಿ. ಈ ದೃಷ್ಟಿ ಸವಾಲಿನ ವ್ಯಕ್ತಿಗಳಲ್ಲಿ ಎರಡು ಟೈಪ್, ಒಂದು ಆಪ್ಟಿಕಲ್ ಏಡ್ಸ್ ಮತ್ತು ಇನ್ನೊಂದು ಯಾವುದು ಆಪ್ಟಿಕಲ್ ಅಲ್ಲದ ಏಡ್ಸ್. ಅಂದರೆ
ಆಪ್ಟಿಕಲ್ ಏಡ್ಸ್ ದೃಷ್ಟಿ ಸವಾಲಿಗೆ ಒಳಗಾದ ವ್ಯಕ್ತಿಗೆ ಆಪ್ಟಿಕಲ್ ಏಡ್ಸ್ ಸಹಾಯ ಮಾಡುತ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ದೃಷ್ಟಿಯನ್ನು ಕಳೆದುಕೊಳ್ತಾ ಇದ್ದರೆ, ಸೊ ಕುರುಡನಾಗಿದ್ದರೆ, ಆವಾಗ ಅವನಿಗೆ ಸಹಾಯ ಮಾಡುವಂತಹ ಆಪ್ಟಿಕಲ್ ಯಾವುದಪ್ಪ ಅಂದರೆ ಸಹಾಯ ಮಾಡುವಂಥದ್ದು ಆಪ್ಟಿಕಲ್ ಏಡ್ಸ್ ಮಾಡುತ್ತದೆ. ಈ ಸಾಧನಗಳು ಚಿತ್ರ ಅಥವಾ ಪಠ್ಯವನ್ನು ದೊಡ್ಡದಾಗಿಡಿಸುವುದರಿಂದ ಅವು ಗೋಚರಿಸುತ್ತವೆ. ಆಪ್ಟಿಕಲ್ ಏಡ್ಸ್ ಹಾಕುವುದರಿಂದ ಅಲ್ಲಿ ಅವರ ಕಣ್ಣಿನಲ್ಲಿ ಚಿತ್ರ ದೊಡ್ಡದಾಗಿರೇ ಕಾಣಬಹುದು ಅಥವಾ ಕ್ಲಿಯರ್ ಆಗಿ ಗೋಚರಿಸಬಹುದು. ಇಲ್ಲಿ ಬೈಫೋಕಲ್ ಮಸೂರಗಳು, ಕಾಂಟ್ಯಾಕ್ಟ್ ಲೆನ್ಸ್ಗಳು, ಬಣ್ಣದ ಮಸೂರಗಳು, ಮ್ಯಾಗ್ನಿಫೈಯರ್ಗಳು ಮತ್ತು ಟೆಲಿಸ್ಕೋಪ್ ಏಡ್ಸ್ ಭೂತ ಕನ್ನಡಿಯ ಸಾಧನಗಳು ಮತ್ತು ಟೆಲಿಸ್ಕೋಪ್ ಸಾಧನಗಳು ಈ ವರ್ಗಕ್ಕೆ ಸೇರುತ್ತವೆ. ಆಪ್ಟಿಕಲ್ ಅಲ್ಲದ ಏಡ್ಸ್ ಅಂದರೆ ದೃಷ್ಟಿ ಸಂಪೂರ್ಣವಾಗಿ ಸವಾಲಾಗಿರುವ ವ್ಯಕ್ತಿಗೆ ಆಪ್ಟಿಕಲ್ ಅಲ್ಲದ ಸಹಾಯಗಳು ಆಗ್ತವೆ. ಯಾಕಂದ್ರೆ ಯಾರಿಗೆ ಇದು ಸ್ವಲ್ಪ ಆಪ್ಟಿಕಲ್ ಏಡ್ಸನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನಾವು ಅಲ್ಪ ಸ್ವಲ್ಪ ಕಣ್ಣು ಕಾಣ್ತಿರ್ತದಲ್ಲ, ಅಂದರೆ ಸಮೀಪ ದೃಷ್ಟಿ ದೂರದೃಷ್ಟಿ ದೋಷ ಹೊಂದಿರ್ತದಲ್ಲ ಅಲ್ಲಿ ಬಳಸ್ಬೋದು. ದೃಷ್ಟಿ ಅಲ್ಲದ ಏಡ್ಸ್ ಅಂದರೆ ಏನಪ್ಪ ಅಂದರೆ ಯಾರಿಗೆ ಪೂರ್ತಿ ಕಣ್ಣು ಕಾಣಿಸೋದೇ ಇಲ್ಲ, ಕುರುಡ್ರಿರ್ತಾರಲ್ಲ, ಸೊ ಅಲ್ಲಿ ನಾವು ಇಲ್ಲಿ ಈ ಆಪ್ಟಿಕಲ್ ಏಡ್ಸನ್ನು ಬಳಸ್ತೀವಿ. ಸೊ ಆಪ್ಟಿಕಲ್ ಏಡ್ಸ್ನಲ್ಲಿ ಅವ್ರಿಗೆ ನಾವು ಪ್ರಜ್ಞೆಗಳನ್ನು ಹೇಳ್ತೀವಿ. ಶ್ರವಣ ಪ್ರಜ್ಞೆ ಅಂದರೆ ಕಿವಿಯಿಂದ ನಮಗವ್ರಿಗೆ ನಮ್ಮ ಸೌಂಡ್ ಅವ್ರಿಗೆ ಕೇಳಿಸ್ತಿರ್ಬೇಕು. ಸೊ ಶ್ರವಣ ಪ್ರಜ್ಞೆಯಿಂದ ಮಾಡ್ತೀವಿ. ಮತ್ತು ಸರಿಯಾದ ದೂರದಲ್ಲಿ ಬೆಳಕು ಮತ್ತು ವಸ್ತುಗಳ ಸೂಕ್ಷ್ಮ ತೀವ್ರತೆಯನ್ನು ಒದಗಿಸುತ್ತೇವೆ. ಬ್ರೈಲ್, ರೈಟರ್, ಸ್ಲೇಟ್ ಮತ್ತು ಸ್ಟೈಲಸ್ ಸೇರಿದಂತೆ ಕಾರ್ಯತಂತ್ರದ ಸಹಾಯಗಳು ದೃಷ್ಟಿ ವಿಕಲಚೇತನರಿಗೆ ಟಿಪ್ಪಣಿಗಳನ್ನು ತೆಗೆದುಕೊಳ್ಳಲು, ಓದುವುದಕ್ಕೆ ಮತ್ತು ಬರೆಯಲು ಸಹಾಯ ಮಾಡ್ತದೆ. ಅಂದರೆ ಬ್ರೈಲ್, ರೈಟರ್, ಸ್ಲೇಟ್ ಅಂದರೆ ಬ್ರೈಲ್ ಲಿಪಿ ಅಂತ ಕರೀತಾರೆ ನೋಡ್ರಿ. ಈ ಬ್ರೈಲ್ ಲಿಪಿ ಏನಾಗ್ತದೆ, ದೃಷ್ಟಿದೋಷ ಯಾರಿಗಿರ್ತದೆ ಅಂದರೆ ದೃಷ್ಟಿದೋಷ ಅಂದರೆ ಎರಡು ಕುರುಡು ಇರ್ತಾರೆ, ಸೊ ಅವರಿಗಿದು ಉಪಯೋಗವಾಗ್ತದೆ. ಸೊ ಇಲ್ಲಿ ವಿಕಲಚೇತನಿಗೆ ಉಪಯೋಗವಾಗಿ ಓದಾಕ ಬರೆಯಾಕ ಬ್ರೈಲ್ ಲಿಪಿ ಸಹಾಯ ಮಾಡ್ತದೆ. ಸೊ ಆಮೇಲೆ ಶ್ರವಣೇಂದ್ರಿಯ ಸಾಧನೆಗಳಲ್ಲಿ ಕ್ಯಾಸೆಟ್ಗಳಾಗಲಿ, ಟ್ರೇಪ್ ರೆಕಾರ್ಡರ್ ಆಗಿರಲಿ, ಮಾತನಾಡುವ ಪುಸ್ತಕಗಳಾಗಿರಲಿ ಮತ್ತು ಇಂತಹ ಸಾಧನಗಳು ಸೇರಿವೆ. ಮಾತನಾಡುವ ಕ್ಯಾಲ್ಕುಲೇಟರ್ಗಳಂತಹ ಎಲೆಕ್ಟ್ರಾನಿಕ್ ಸಾಧನಗಳು ಸಹ ಗಣಕ ಕಾರ್ಯಗಳನ್ನು ನಿರ್ವಹಿಸಲು ಲಭ್ಯವಿದೆ. ಮುಚ್ಚಿದ ಸರ್ಕ್ಯೂಟ್ ಟೆಲಿವಿಷನ್, ಎಲೆಕ್ಟ್ರಾನಿಕ್ ನೆರವು ಸಹ ಮುದ್ರಿತ ವಸ್ತುಗಳನ್ನು ಸೂಕ್ಷ್ಮವಾದಿ ವ್ಯತಿರಿಕ್ತತೆ ಮತ್ತು ಪ್ರಕಾಶದೊಂದಿಗೆ ವಿಸ್ತರಿಸುತ್ತವೆ. ಇವೆಲ್ಲವೂ ಸಹ ಕುರುಡರಿಗೆ ಹೆಲ್ಪ್ ಆಗ್ತವೆ. ಈಗ ಒಂದು ದಿನ ಕಂಪ್ಯೂಟರ್ ಒಳಗೊಂದಿಗೆ ಆಡಿಯೋ CD ಮತ್ತು ಧ್ವನಿ ಪೆಟ್ಟಿಗೆಗಳ ಬಳಕೆಯು ಅಪೇಕ್ಷಿತ ಪಠ್ಯವನ್ನು ಕೇಳಲು ಮತ್ತು ಸಹಾಯಕರವಾಗಿದೆ. ಅಕಸ್ಮಾತ್ ಯಾವುದಾದ್ರು ಕಂಪ್ಯೂಟರ್ ಆಗಲಿ TV ಆಗಲಿ ಒಂದು CD ಹಾಕಿದ್ವಿ ಅಂದ್ರೆ ಆಡಿಯೋ ಪ್ಲೇಯಿಂದ ನಾವೇನು ಕಿವಿಗಳಿಗೆ ಆ ಶಬ್ದವನ್ನು ಕೇಳಿಸ್ಕೊಂಡು ಆ ಶಬ್ದವನ್ನು ನಾವು ತಲೆಯಲ್ಲಿ ಹಾಕ್ಕೊಂಡು ನಾವು ಅದಕ್ಕೆ ಆನ್ಸರ್ ಮಾಡ್ಬೋದು, ಕಣ್ಣು ಎರದೇ ಇದ್ರೂ ಸಹ. ನಂತರ ಈ ಬ್ರೈಲ್ ಲಿಪಿಯನ್ನು ಮೊದಲಿಗೆ ಪರಿಚಯಿಸಿದವರು ಯಾರು, ಅಭಿವೃದ್ಧಿಪಡಿಸಿದವರು ಯಾರು? ಸೊ ಬ್ರೈಲ್ ಲಿಪಿಯನ್ನು ಪರಿಚಯಿಸಿದವರು ಯಾರಪ್ಪ ಅಂದರೆ ಲೂಯಿಸ್ ಬ್ರೈಲ್. ಈ ಲೂಯಿಸ್ ಬ್ರೈಲ್ ಏನು ಮಾಡಿದಪ್ಪ, ಇವನಿಗೆ ಹೆಂಗೆ ಗೊತ್ತಾಯಿತು ಈ ಬ್ರೈಲ್ ಲಿಪಿ? ದೃಷ್ಟಿ ವಿಕಲಚೇತನನಿಗೆ ಅತ್ಯಂತ ಜನಪ್ರಿಯ ಸಂಪನ್ಮೂಲವನ್ನು ಬ್ರೈಲ್ ಎಂದು ಕರೆಯಲಾಗುತ್ತದೆ. ಬ್ರೈಲ್ ಕೋಡನ್ನು ಸಾಮಾನ್ಯ ಭಾಷೆಗಳು, ಗಣಿತ ಮತ್ತು ವೈಜ್ಞಾನಿಕ ಸಂಕೇತಗಳಾಗಿ ಬಳಸಲಾಗುತ್ತದೆ. ಈ ಬ್ರೈಲ್ ಕೋಡ್ಗಳನ್ನು ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಬಳಸ್ತೀವಿ ಅಂದರೆ ಸಾಮಾನ್ಯ ಭಾಷೆಗಳಾಗಿರಲಿ, ಗಣಿತ ವಿಷಯ ಆಗಿರಲಿ, ವೈಜ್ಞಾನಿಕ ಸಂಕೇತಗಳಲ್ಲಿ ನಾವು ಬ್ರೈಲ್ ಲಿಪಿಯನ್ನು ಬಳಸ್ತೀವಿ. ಲೂಯಿಸ್ ಬ್ರೈಲ್ ಅನ್ನುವನು 1809ರಲ್ಲಿ ಫ್ರಾನ್ಸ್ನಲ್ಲಿ ಜನಿಸಿದನು. ಬಾಲ್ಯದಲ್ಲಿ ಅಪಘಾತದಿಂದಾಗಿ ಅವನು ಕುರುಡನಾದನು. ಅವನು 1824ರಲ್ಲಿ ಬ್ರೈಲ್ ಲಿಪಿಯನ್ನು ಅಭಿವೃದ್ಧಿಪಡಿಸಿದನು. ಲೂಯಿಸ್ ಬ್ರೈಲನು ತಾನೂ ಒಬ್ಬ ಕುರುಡನಾಗಿ ಒಂದು ಹೊಸ ಭಾಷೆಯನ್ನು ಸೃಷ್ಟಿಸಿ ಕುರುಡರು ಓದುವಂತಹ ಭಾಷೆ ಯಾವುದಪ್ಪ ಅಂದರೆ ಬ್ರೈಲ್ ಲಿಪಿಯನ್ನು ಅಭಿವೃದ್ಧಿಪಡಿಸಿದನು ಅಂಥೇಳಿ ಇಷ್ಟೆಲ್ಲ ಬಗ್ಗೆ ಗೊತ್ತಾಯಿತು. ಥ್ಯಾಂಕ್ ಯು.